ಇವಾಗ ನಾವು ಶ್ರೀನಗರಲ್ಲಿ ಕಾನೇ ಹೋಗ್ತಿದ್ದೋ, ಆವಾಗ ಅನಂತನಾಗ್ ಡಿಸ್ಟಿಕ್ ಅಂದರೆ ಒಂದು ಹಿಂದೂ ಪ್ಲೇಸ್. ನನ್ನ ಕಣ್ಣು ಮುಂದೆ ನಾನು ಕಣ್ಣಾರ ನೋಡಿರೋಂಥದ್ದು ಏನಂದ್ರೆ, ಕೆರೆಯಲ್ಲಿ ನೀರು ಹೆಂಗರಿಯುತ್ತೆ ಮಳೆ ಬಂದಾಗ ಆ ಥರ ರಕ್ತ ಹರಿದಿದೆ. ಅವಾಗ ನಾನು ಅದೇ ಟೊಟ್ಟು ಗ್ರೌಂಡಲ್ಲಿ ಸರ್ವಿಸ್ ಮಾಡ್ತಿದ್ದೆ. ನಾನು ಕಣ್ಣಾರ ನೋಡಿದ್ದೀನಿ. ಒಂದು ಎರಡನೇದು ಉಗ್ರವಾದಿಗಳನ್ನ ಇಟ್ಕೊಂಡು ಬರೋರು ನಮ್ಮ ಟಟ್ಟು ಗ್ರೌಂಡ್ ಒಳಗಡೆ. ಈ ಫ್ಯಾಮಿಲಿ ಕ್ವಾರ್ಟರ್ಸ್ ಇತ್ತು, ಅದನ್ನೆಲ್ಲ ಖಾಲಿ ಮಾಡಿಸ್ಬಿಟ್ಟು ಟಟ್ಟು ಗ್ರೌಂಡ್ಗೆ ಉಗ್ರವಾದಿಗಳನ್ನ ಎಳ್ಕೊಂಡ್ಬರೋರು. ಅವ್ರಿಗೆ ಅಲ್ಲಿ ಹೊಡೆಯೋ ಕಬ್ಬಿಣದ ರೋಲು ತಗೊಂಡು ಮನಗಿಸ್ಬಿಟ್ಟು ಹಿಂದೆ ಕೈ ಕಟ್ಬಿಟ್ಟು ರೋಲ್ನ ಅವ್ರ ಬಾಡಿ ಫುಲ್ಲು ಇದು ಮಾಡೋರು. ಅವ್ರಿಗೆ ನೀವು ಏನೇ ಮಾಡಿ ಅಲ್ಲಾಕಿ ಕಸಮ್ ಬೇಗಾಗಿ ಕಸಮ್ ಮಾಲೂಮ್ ನೈ ಇದೇ ಹೇಳೋರು. ಏನೇ ನೀವು ಶಿಕ್ಷೆ ಕೊಡಿ, ಏನೇ ಮಾಡಿ, ಅವ್ರು ಮಾತ್ರ ಬಾಯ್ ಬಿಡಲ್ಲ. ನೀವು ಎಷ್ಟೇ ಹೊಡೀರಿ. ಅದಕ್ಕೋಸ್ಕರ ಈಗ ನಮ್ಮ ಆರ್ಮಿಲಿ ಏನು ಅಂದ್ರೆ ಹೊಡಿಯಲ್ಲ, ಹೊಡೆದ್ರೆ ತಾನೇ ಇದಾಗೋದು. ಅವ್ರಿಗೆ ಏನ್ ಮಾಡ್ತಾರೆ, ಕಬ್ಬಿಣದ ಪೈಪ್ ರಾಡು ಅದನ್ನ ಫುಲ್ ಕಟ್ಬಿಟ್ಟು ಒಂದು ಬಿಸ್ಕೆಟ್ ಟಿನ್ ಬರುತ್ತೆ, ಡಬ್ಬ ಆಯಿಲ್ದು. ಅದು ಬಂದಾಗ ಆಯಿಲ್ ಬಿಸ್ಕೆಟ್ ಟಿನ್ ಬರುತ್ತೆ. ಟಿನ್ನಲ್ಲಿ ನೀರು ತುಂಬಿಟ್ಟು ಹ್ಯಾಂಡ್ಲಿಂಗ್ ಫೋನ್ ಥರ ಬರುತ್ತೆ, ಅದನ್ನ ವೈರು ಆ ನೀರಲ್ಲಿ ಹಾಕ್ಬಿಟ್ಟು ಮತ್ತೆ ಅವ್ರಿಗೊಂದು ನಾಲ್ಗೆಗೆ ಅಲ್ಲೊಂದು ಮತ್ತೆ ಇಲ್ಲಿ ಕೆಳಗಡೆ ಅಲ್ಲಿಗೂ ಇಲ್ಲಿಗೂ ವೈಟ್ ಕಲೆಕ್ಷನ್ ಕೊಟ್ಬಿಟ್ಟು ಈ ಕೋಳಿ ಕುಯ್ದ್ರೆ ಬಿಟ್ಬಿಟ್ರೆ ಹೆಂಗ್ ಒದ್ಲಾಡ್ತಾರೆ ಹಂಗ್ ಒದ್ಲಾಡ್ತಾರೆ, ಆದ್ರೆ ದತ್ತಾಂಶ ಬಿಡಲ್ಲ. ಹೋಗಿ ಅವರ ಮನೆಗೆ ಹೋಗಿ ನೋಡಿದ್ರೆ 30-40 AK-47 ಅದು ಕೆಳಗಡೆ ಕಿಚನ್ ಒಳಗಡೆ. ಅವರು ಮನೆ ಅಂತೂ ಅವರು ಬಿಲ್ಡಿಂಗ್ ಕಟ್ಟಲ್ಲ, ಏನು ಅಂದ್ರೆ ಅವರು ಎಲ್ಲ ಮರದ್ದೇ ಮನೆ, ಎಲ್ಲ ಡಿಕ್ಕಿ ಇದು ತರ ಮಾಡಿ ಇದು ಮಾಡೋದು, ಪಡಿಕೆ ತರ ಹಿಂಗ ಓಪನ್ ಮಾಡಿದ್ರೆ ಸಿಗುತ್ತೆ. ಅವ್ರಿಗೆ ಎಷ್ಟು ಹೊಡೆದ್ರು ಏನೇ ಮಾಡಿ ಬಾಯಿ ಬಿಡಲ್ಲ. ಅಲ್ಲಕ್ಕೆ ಕಸಂ ಬೇಗಾಗಿ ಕಸಂ ಮಾಲೂಮ್. ಅವ್ರು ಏನು ಅಂದ್ರೆ ಟ್ರೈನಿಂಗ್ ಮಾಡುವಾಗ ಕಸಮ್ ತಗೋತಾರೆ,